ಪೂಜೆನೂ ಆಯಿತು ಭಾನುವಾರದ್ದು. ಮತ್ತೆ ಪೂಜೆ ಮಾಡಿದ್ದಾರೆ. ನಾನು ಸ್ವಲ್ಪ ಈಗ ಉದ್ಬತ್ತಿ ಹಚ್ಬಿಟ್ಟು ಪೂಜೆ ಮಾಡಿ ಊಟ ಮಾಡೋದು. ನೋಡಿ ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಪೂಜೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಕಲ್ಲಂಗಡಿ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಯಾವ ರೀತಿ ತಿಂತಾ ಇದ್ದಾಳೆ. ಅಯ್ಯೋ ಶಿವ, ಇವರು ತಿನ್ನ ಇದಕ್ಕಂತರು. ಇದಕ್ಕೆ ಮೊಟ್ಟೆ ಹಾಕಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದೆ, ಪಲ್ಯನೂ ಮಾಡಿದ್ದೆ. ನೋಡಿ ಇನ್ನು ಉಳಿದಿದೆ ಇದು. ಸ್ವಲ್ಪ ನುಗ್ಗೆ ಸೊಪ್ಪು ಎತ್ತಿಟ್ಟಿದ್ದೆ, ಅದಕ್ಕೆ ಮೊಟ್ಟೆ ಹಾಕಿ ಸಂಜೆ ನೆಂಚ್ಕೊಳಕ್ಕೆ ಮಾಡೋಣ, ಸಾಂಬಾರು ಇರುತ್ತಲ್ಲ ಅಂದ್ಕೊಂಡು ಹಾಗೆ ಇಟ್ಟಿದ್ದೆ ಸ್ವಲ್ಪ ಸೊಪ್ಪನ್ನು. ಈಗ ನಾನು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ, ಎಣ್ಣೆ, ಉಪ್ಪು, ಖಾರ ಅಷ್ಟೇ ಹಾಕಿದ್ದೀನಿ, ಜಾಸ್ತಿ ಏನೂ ಹಾಕಿಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ನುಗ್ಗೆ ಸೊಪ್ಪನ್ನು ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಸಿಂಪಲ್ ಆದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ನೀವು ಒಂದು ಸತಿ. ನಾನು ಯಾವುದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ, ಎಲ್ಲರೂ ಮಾಡ್ಕೋತಾರೆ. ಅದೇನು ನಾನು ರೆಸಿಪಿನ ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಿಲ್ಲ, ಮಾಡ್ತಾಯಿದ್ದೀನಿ ಅಷ್ಟೇ, ನೋಡ್ಕೊಳ್ಳಿ ಅಂತ. ನೋಡಿ ನಾನೊಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಸೊಪ್ಪಿಗೆ ಸ್ವಲ್ಪನೇ ಸೊಪ್ಪು ತೊಗೊಂಡಿದ್ದೀನಿ, ಮೊಟ್ಟೆ ಜಾಸ್ತಿ ತೊಗೊಂಡಿದ್ದೀನಿ. ಮೊಟ್ಟೆ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಮೊಟ್ಟೆ ಎಲ್ಲ ಒಡೆದಾಕಿದ್ದೀನಿ, ಅದು ಸ್ವಲ್ಪ ಬೇಯಲಿ ಅಂತ ಬಿಟ್ಟಿದ್ದೀನಿ. ಬಕ್ಕ ಪಕ್ಷಿ, ನಮ್ಮ ಮನೆಯ ಬಕ್ಕ ಪಕ್ಷಿ ಕಾಯ್ತಾ ಇದೆ. ಇಲ್ಲಿ ಮೊಟ್ಟೆ ಆಮ್ಲೆಟ್ ಹಾಕಿದ್ದೀನಿ, ಇಲ್ಲಿ ಮಾಡ್ತಾಯಿದ್ದೀನಿ ಮೊಟ್ಟೆದು. ಈಗ ಇವತ್ತು ಬೇಗ ಹೊಟ್ಟೆ ಹಸ್ಬಿಟ್ಟಿದೆ ನನ್ನ ಮಗಳಿಗೆ, ಯಾಕಂದರೆ ಮೊಟ್ಟೆ ಅವಳಿಗೆ ಫೇವ್ರೆಟ್. ಅದಕ್ಕೆ ನಮ್ಮೂರಲ್ಲಿ ವರ್ಷದ ಮೊದಲ ಮಳೆ ಅಂತಲೇ ಹೇಳ್ಬೋದು. ಮೊದಲ ಮಳೆ ಅಂದರೆ ಸುಮಾರು ದಿನದಿಂದ ಮಳೆ ಬಂತು, ಆದರೆ ಸಣ್ಣ ಸಣ್ಣಕ್ಕೆ ಒಂದು 4 ಬಿದ್ದೋಗ್ತಾಯಿತ್ತು. ಇವತ್ತು ಸಖತ್ತು ಜೋರಾಗಿ ಮಳೆ ಬರ್ತಾಯಿದೆ. ವಾತಾವರಣ ಎಲ್ಲ ತಣ್ಣಗಿದೆ, ತಂಪಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂಥರ ಚಳಿ ಚಳಿ ಅನ್ನಿಸ್ತಾ ಇದೆ. ಚಳಿಗೆ ಬಜ್ಜಿ ಬೋಂಡ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಹಪ್ಪಳ ಚಟ್ನಿ ಕರಿಯೋಣ ಅಂದ್ಕೊಂಡಿದ್ದೀನಿ. ಟೀಗಿಟ್ಟಿದ್ದೀನಿ. ಇಲ್ಲ ನೋಡಿ, ಐಸ್ ಕ್ರೀಮ್ ಬೇಕಂತೆ. ಮಳೆ ಟೈಮಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಸ್ಕೂಲಿಂದ ಬಂದಿದ್ದೆ, ಶುರು ಮಾಡ್ಕೊಂಡಿದ್ದಾಳೆ. ಮುಖ ನೋಡ್ರಿ, ನಿಮ್ಮ ಮುಖ ತೋರಿಸಿ. ಐಸ್ ಕ್ರೀಮ್ ಬೇಕಂತೆ. ಹಾಗೆ ಫ್ರೆಂಡ್ಸ್, ಈ ಟೈಮಲ್ಲಿ ಮಳೆ ಬರ್ದಿರೋ ಟೈಮಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಆಡ್ತಿದ್ದಾಳೆ. ನೋಡಿ, ಹೋ ಅಳು ಚೆನ್ನಾಗಿ ಅಳು. ನೀನು ಎಷ್ಟಾದರೂ ಈಗ ಐಸ್ ಕ್ರೀಮ್ ಸಿಗಲ್ಲ. ಕರೆಂಟ್ ಬೇರೆ ಹೋಗಿದೆ, ಗುಡುಕ್ತು ಸ್ವಲ್ಪ, ಹಂಗಾಗಿ ಕರೆಂಟ್ ಬೇಗ ತೆಗೆದ್ರು. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕಾಣ್ತಾನೆ ಇಲ್ಲ, ತುಂಬ ಕತ್ತಲಾಗಿದೆ. ಟೀ ಹೋಗ್ತು ಬಂತು. ಟೀ ಆಯಿತು, ಟೀ ಕುಡಿಬೇಕು. ಹಾಗೆ ಇಲ್ಲಿ ಹಪ್ಳ ಚಕ್ಲಿ ಕರೆದಿದ್ದೀನಿ. ಮೇಡಮರಿಗೆ ಹಪ್ಳ ಚಕ್ಲಿ ಕರ್ಕೊಟ್ರೆ ಸುಮ್ಮನೆ ಆಗ್ತಾರೆ ಅಂದರು, ಹಂಗಾಗಿ ಕರ್ಕೊಟ್ಟಿದ್ದೀನಿ. ಕರೆಂಟ್ ಬಂತು, ಕರೆಂಟ್ ಹೋಗಿತ್ತು, ಇವಾಗಿನ ಕರೆಂಟ್ ಬಂತು. ಟೀ ಕುಡಿಬೇಕು. ಮಳೆ ಅಂತೂ ಸಖತ್ತ ಬರ್ತಾಯಿದೆ ನೋಡಿ. ಇನ್ನೇನು ಗೊತ್ತಾ, ಹಿಂದ್ಗಡೆ ಬಂದ್ವಿ ಮಳೆ ನೋಡ್ಕೊಂತ ಕಾಫಿ ಕುಡಿಯೋಣ ಅಂತ. ಬಟ್ಟೆ ಇವತ್ತಿನ ತೊಳೆದಾಕಿದ್ದೆ, ಒಣಗೇ ಇಲ್ಲ. ಇವತ್ತು ಇಡೀ ದಿನ ಮೋಡ. ನೆಕ್ಸ್ಟ್ ಡೇ ಸೋಮವಾರದ ವಿಡಿಯೋಸ್ ಇದು. ಸೋಮವಾರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ವಾರ ಇರೋದ್ರಿಂದ ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಗುರುವಾರ ಬರಲ್ಲ ನಾನು. ನೀವು ಹುಷಾರ ಬಂದು ಅಜ್ಜಿಗೆ ಅಲ್ಲೇ ಇರ್ತಾರೆ ಯಾರಾದರೂ. ಇಲ್ಲ, ಹ್ಞೂ ಸರಿ. ನನ್ನ ಮಗಳು ಬೇಗ ಬಾ ಮಮ್ಮಿ ಅಂತ ಹೇಳ್ತಾ ಇದ್ಲಲ್ಲ, ಊರಿಗೆ ಬಂದೆ ಇವತ್ತು. ಅಲ್ಲೊಂದು ಆರತಿ ಫಂಕ್ಷನ್ ಇತ್ತು ನಮ್ಮ ರಿಲೇಟಿವ್ದು. ಹಂಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಬಂದೆ. ಅದಕ್ಕೆ ಅವಳು ನನ್ನನ್ನು ಯಾವತ್ತೂ ಬಿಟ್ಟಿಲ್ವಲ್ಲ, ಹಂಗಾಗಿ ನೀನು ಅಲ್ಲೇ ಉಳ್ಕೊಂಬಿಡ್ತೀಯ ಊರಲ್ಲಿ, ಬಾ ಮಮ್ಮಿ ಬೇಗ ಅಂತ ಅಳ್ತಾ ಇದ್ಲು. ಹಂಗಾಗಿ ಬಂದ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬೇಗ ಹೊರಡೋಣ ಅಂತ ಬಂದೆ. ಹಾಗೆ ನಮ್ಮಮ್ಮರ ಮನೆ ಕಟ್ತಾ ಇದ್ದಾರಲ್ಲ, ಅಲ್ಲಿ ಮೇಲೆ ಮತ್ತೆ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು.
ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಫಂಕ್ಷನ್ನು ಅಲ್ಲೇ ಹತ್ರ ಇತ್ತು. ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲ ಕಟ್ತಾಯಿದ್ದಾರೆ ಮೇಲೆ ಇನ್ನೂ. ಏನು ಹೇಳೋದು, ಕೆಲಸನೇ ಬೇಗ ಸಾಗ್ತಾ ಇಲ್ಲ ಅಂತಲೇ ಹೇಳಬೇಕು ಅಷ್ಟೇ, ಇನ್ನೇನಿಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಕೆಲಸ ಮಾಡೋರು ಕೇಳಬೇಕಲ್ಲ, ನಾವು ಹೇಳ್ದಂಗೆಲ್ಲ ಕೇಳಿಬಿಟ್ರೆ ಮತ್ತೆ ಯಾಕಲ್ವ. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ಮನೆ, ಕಟ್ತಾಯಿದ್ದಾರೆ ಮೇಲೆ ಇನ್ನೂ. ಕೆಳಗಿಂದ ಆಗಿದೆ, ಕೆಳಗಿಂದೆಲ್ಲ ಮುಗಿದಿದೆ, ಮೇಲಿಂದ ಕೆಲಸ ನಡೀತಾ ಇದೆ ಇವಾಗ.